ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬುಡವ ಇದ್ಯಾಕೆ ನೀನು ಮನೆಯಿಂದ ಇಲ್ಲಿಗೆ ಹೇಳ್ಕೊಂಡ್ ಬರ್ತಿದ್ಯಾ? ಏನಾಯ್ತು ನಿನಗೆ? ಅಪ್ಪ ನಾನು ನಿಂತ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅದನ್ನೇ ಕೇಳ್ತೀವಿ, ನೀ ಮಾತಾಡ್ಬೇಕು ಅಂತಿದ್ಯಾ? ಏನಂತ ಕೇಳೆ. ಅವ್ವ ನೀನ್ ನಂಗೆ ಮದ್ವೆ ಮಾಡಕ್ಕಿಲ್ವಾ? ಅವ್ವಾ ನೀನೇ ಮಾತಾಡ್ತಿರೋದು? ಅಯ್ಯೋ ನನ್ ಚಿನ್ನ, ಎಂತ ಮಾತು ಕೇಳ್ಬಿಟ್ಟಿ ನೀನು. ಅಲ್ಲ, ಲಗ್ನ ದಿಸಿ ಎತ್ತಿದ್ರೆ ಸಾಕು ಮಕ ಬುರಿತಿದ್ದೆ. ಈಗ ನೋಡಿದ್ರೆ ನಿನ್ ಬಾಯಾರ ಲಗ್ನ ಮಾಡಕ್ಕಿಲ್ವಾ ಅಂತ ಕೇಳ್ತಿದ್ಯಲ್ಲೇ. ಅವ್ವ ನಿನ್ ಸ್ಯಾನೆ ದಿಸದಿಂದ ನನ್ ಮದ್ವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ಲ, ನಿನ್ ಆಸೆಗೆ ಯಾಕೆ ನಿರಾಸೆ ಮಾಡುಮ ಅಂತ ಮದ್ವೆ ಮಾಡ್ಕೊಳಕ್ ತೀರ್ಮಾನ ಮಾಡಿವ್ನಿ. ಅಯ್ಯೋ ನನ್ ಚಿನ್ನಮ್ಮ ಬಂಗಾರಿ, ನಿನ್ ಬಾಯಿನಿಂದ ಮಾತು ಕೇಳ್ಬೇಕು ಅಂತ ಹೇಳ್ತೀನಿಂದ ಕಾಯ್ತಿದ್ನಿ ನಾನು. ಈ ಒಳ್ಳೇದಾಯ್ತು ಬಿಡು, ಈಗ್ಲಾದ್ರೂ ಮನ್ಸ್ ಮಾಡ್ತೀಯಲ್ಲ. ಬಾ ಈಗಲೇ ಚಂದ್ರ ತವ ಮಾತಾಡಿ ನಿನ್ ಒಂದೊಳ್ಳೆ ಸಂಬಂಧ ನೋಡಕ್ ಹೇಳ್ತೀರಿ. ಅಯ್ಯೋ ಅಬ್ಬ ತಡಿ, ಆ ಶ್ರಮ ನಿನಗ್ ಬ್ಯಾಡ ಕಣವ. ನಾನೇ ಒಂದೊಳ್ಳೆ ಸಂಬಂಧ ಹುಡ್ಕೊಂಡಿವ್ನಿ. ಹಾ ಏಯ್, ಏನೇ ಹೇಳ್ತಿದ್ಯಾ ಮೂದೇವಿ? ನೀನೇ ಹುಡಿಕೊಂಡಿದ್ಯಾ? ಯಾರೇ ಅವನು? ಅದು ಕಾಳಿ ಕಣವ. ಆ ರಾಜವ್ವ ನನ್ ಮ್ಯಾಗೆ ಕೈ ಮಾಡಕ್ ಬಂದಾಗ ಕಾಳಿನೇ ತಡ್ದಿದ್ದು. ಅದು ಅಲ್ದೆ ಅವನ್ ತವ ಸ್ಯಾನೆ ಒಳ್ಳೆ ಗುಣ ಆಯ್ತವ್ವ. ಮುಚ್ಚೆ ಬಾಯ್, ನಮ್ಮ ಮನೆ ಹಾಳಿ. ಕಷ್ಟಪಟ್ಟು ಮಗನ ಲಾಯರ್ ಮಾಡಿವ್ನಿ, ಮನೆ ಅಳಿ ಆಗೋನ್ನ ಮೆಸ್ಸಲ್ಲಿ ಮುಸುರಿ ತಿಕ್ಕೊಂಡು ಕರ್ಕೊಂಬರ್ಲೇನೆ. ನನಗೆ ಈ ಸಂಬಂಧ ಇಷ್ಟ ಇಲ್ಲ. ಅವ್ವ ಕೆಲ್ಸ ಯಾವ್ದಾದ್ರೆ ಯೋನವ, ಗುಣ ಚಂದಾಗೈತೆ ತಾನೆ. ಮುಚ್ಚೆ ಬಾಯ್ನ ಹಾಳಾದವಳೆ. ಗುಣ ಚೆನ್ನಾಗೈತೆ ಅಂತ ನಾಯಿ ನರಿ ಕೋತಿನೆಲ್ಲ ಲಗ್ನ ಬೇಕಾಯ್ತದ? ಈ ಸೇನಾದ್ರೂ ನಿಮ್ಮ ಅಣ್ಣನ್ ಗೊತ್ತಾದ್ರೆ ಏನ್ ಮಾಡ್ತಾನೆ ಗೊತ್ತೇನೆ? ಅಣ್ಣ ಏನು ಪಿರುತಿ ಮಾಡಿದಾನೆ ಹೊಸೋದ್ಕೆ ನಾ ಮದ್ವೆ ಆಗಿದ್ದು, ಹಂಗೆ ನನ್ ಪಿರುತಿನೂ ಒಪ್ಕೊಂತಾನೆ. ಯಾರೇ ಒಪ್ಕೊಂಡ್ರು ನಾ ಒಪ್ಪೋದಿಲ್ಲ. ಅಲ್ಲ ಕಣೆ, ಹೋಗಿ ಹೋಗಿ ಆ ಭೂದೇವಿನ ಮದ್ವೆ ಮಾಡ್ಕಂತೀಯ ಲೇ? ಅವನ್ಗೆ ಸಹ ನನ್ ಮೇನ್ ಮನ್ಸೈತೆ, ಅದ್ ನಿನ್ ಗೊತ್ತಿಲ್ವೇನೆ? ಅವ್ವ ಅದೆಲ್ಲ ಸುಳ್ಳು ಕಣವ. ಸಹನ ಅಕ್ಕ ಅಂತ ಹುಡ್ಗಿ ಅಲ್ಲ. ಅವಳಂತವಳಲ್ಲ ಕಣೆ, ಆದ್ರೆ ಇವನು ಅವಳು ಹಿಂದಿಂದ ಸುತ್ತುತ್ತಾ ಇರ್ತಾನೆ. ಅದು ಅಲ್ದೆ ಪಂಚಾಯತಿನಲ್ಲಿ ಅವನು ಒಪ್ಕೊಂಡವನೇ ಕಣೆ. ಹೌದಾ? ಇಲ್ಲ ಬಾ, ಇವಾಗ ಅವ್ರಿಬ್ರು ಮಧ್ಯ ಅಂದದ್ ಏನೂ ಇಲ್ಲ ಬಾ. ನೀನ್ ಸುಮ್ನೆ ಏನೋ ಯೋಚನೆ ಮಾಡ್ತಾ ಇದ್ಯಾ. ನಾನ್ ಕಟ್ಕೊಂಡ್ರೆ ಕಾಲಿನೇ ಕಟ್ಕೊಳ್ಳೋದು. ಅದು ನನ್ನ ಉಸಿರಿರೋ ಗಂಟ ಸಾಧ್ಯ ಇಲ್ಲ ಕಣೆ. ಹಂಗ ನನ್ ಮಾತು ಕೇಳೋವಾ? ನಾನು ಈ ಜನ್ಮದಾಗ ಮದ್ವೆ ಮಾಡ್ಕೊಳಕಿಲ್ಲ. ಪಲ್ಲವಿ ಹಾಳಾದವಳು. ಲಗ್ನ ಆಯ್ತೀನಿ ಅಂತ ಆಸೆ ಹುಡ್ಸಿ ನನ್ನ ಆಸೆಗೆಲ್ಲ ತಣ್ಣೀರು ಹಚ್ಬಿಟ್ಲು. ಲೇ ಕಾಳಿ ಕಿತ್ತೋದವನೆ, ನನ್ನ ಮಗಳಿಗೆ ತಲೆ ಕೆಡ್ಸಿದ್ದಿಲ್ಲ ತೋರ್ತೀನಿ ನನಗೆ. ಪಲ್ಲವಿ ತಗೊಳ್ಳಿ ಸರ್. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದ್ರೆ ಕೇಳಿ, ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಆದ್ರೆ ಕೇಸ್ ಮಾತ್ರ ನಾವೇ ಗೆಲ್ಬೇಕು. ಡೋಂಟ್ ವರಿ ಮೇಡಮ್, ಇದುವರೆಗೂ ನಾನು ತಗೊಂಡಿದ್ದ ಕೇಸ್ ಸೋತೆ ಇಲ್ಲ. ಆದರೆ ನೀವು ವಿತ್ಡ್ರಾ ಮಾಡಬಾರ್ದಷ್ಟೇ. ಇಲ್ಲ ಸರ್, ಆ ರೀತಿ ಏನೂ ಪ್ರಾಬ್ಲಮ್ ಆಗಲ್ಲ. ಇದು ನಿಮ್ಮ ತಾಯಿ ಕಡೆಯಿಂದ ಫೈಲ್ ಮಾಡ್ತಿರೋದಲ್ವಾ, ಅದಕ್ಕೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಡೋಂಟ್ ವರಿ ಸರ್, ಸೈನ್ ಮಾತ್ರ ನಮ್ಮ ತಾಯಿದು. ಆದ್ರೆ ಕೇಸ್ ನಡೆಸ್ತಿರೋದೆಲ್ಲ ನಾನೇ. ಆ ಥರ ಯಾವುದೂ ಪ್ರಾಬ್ಲಮ್ ಆಗಲ್ಲ. ಓಕೆ ಮೇಡಮ್, ನಾನೆಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ಲೀಗಲ್ ಆಗಿ ನೋಟಿಸ್ ಕಳಿಸ್ತೀನಿ. ಥ್ಯಾಂಕ್ ಯು ಸರ್. ಸಡನ್ ಆಗಿ ಈ ಅಸ್ತ್ರ ಏನಕ್ಕೆ ಯೂಸ್ ಮಾಡ್ತಿದ್ಯಾ ರಾಧಾ? ಅವ್ರು ಎಲ್ಲ ಕಡೆಯಿಂದ ಎದೇಳಕ್ಕಾಗದೆ ಕೆಳಗೆ ಬೀಳ್ಬೇಕು ಅಂದ್ರೆ ನಾವು ಈ ಥರ ತಂತ್ರಗಳನ್ನ ಯೂಸ್ ಮಾಡಲೇಬೇಕಾಗುತ್ತೆ. ನಮ್ಮ ತಾಯಿ ಆ ಮನೆ ಹೆಣ್ಮಗಳು, ಅದಕ್ಕೆ ಅವ್ರಿಗೆ ಪಿತ್ರಾರ್ಜಿತ ಆಸ್ತಿಲಿ ಪಾಲಿದೆ. ಅದು ಅಲ್ಲದೆ ನಮ್ಮ ಅತ್ತೆ ಬಂಗಾರಮ್ಮ ನಮ್ಮ ತಾಯಿನ ಬಲವಂತವಾಗಿ ಮನೆಯಿಂದ ಓಡಿಸಿದ್ದಾರೆ. ಇದೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತೀನಿ.
ಬಂಗಾರಮ್ಮನ ಮನೆನ ಕಾನೂನು ರೀತಿಯಲ್ಲಿ ಕಿತ್ಕೋತೀನಿ. ಕಂಠಿ ಮನೆ ಸುದ್ದಿಗೆ ಹೋದ್ರೆ ಅವ್ನು ಸುಮ್ಮನೆ ಇರ್ತಾನ ರಾಧಾ. ಸುಮ್ಮನೆ ಇರಬಾರ್ದು ಅಂತಾನೆ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡ್ತಿರೋದು. ಈ ಎಲೆಕ್ಷನ್ ನಿಲ್ತೀನಿ, ಅಲ್ಲೂ ಗೆಲ್ತೀನಿ, ಕೇಸ್ ಹಾಕ್ತಿದ್ದೀನಿ, ಅದರಲ್ಲೂ ಗೆಲ್ತೀನಿ. ಒಟ್ನಲ್ಲಿ ಎಲ್ಲ ಕಡೆಯಿಂದನೂ ಸೋಲೆ ಕಾಣ್ಬೇಕು. ನೀನು ಟಾರ್ಗೆಟ್ ಮಾಡಿದ್ರೆ ಬಿಡೋ ಮಾತೇ ಇಲ್ಲ ಅಲ್ವಾ? ಎಷ್ಟು ತಲೆ ಉಪಯೋಗಿಸಿ ಹೇಗೆಲ್ಲ ಅವ್ರನ್ನ ಲಾಕ್ ಮಾಡ್ತಿದ್ಯಾ ನೋಡು. ನಾನೊಂಥರ ಪೆಟ್ಟು ತಿಂದಿರೋ ಹುಲಿ ವೈಭವ್. ಮೊದಲಿಗಿಂತನೂ ಈಗ ಇನ್ನೂ ಜಾಸ್ತಿ ವೈಲೆಂಟ್. ನನ್ನನ್ನು ಹೆದರಾಕೊಂಡ್ರೆ ಅವ್ರು ಎಲ್ಲರೂ ಪ್ರತಿ ಕ್ಷಣ ವಿಲ ಅಂತ ಒದ್ದಾಡಬೇಕು. ಹಾಗೆ ಮಾಡ್ತೀನಿ. ಹೇಗೋ ನೀನು ಅನ್ಕೊಂಡಂಗೆ ಎಲ್ರಿಗೂ ಒಂದು ಗತಿ ಕಾಣಿಸ್ತಾ ಇದೆಯಾ. ಸೂಪರ್ ಸೂಪರ್ ರಾಧಾ. ಮುಂದೆ ನಿನ್ನ ಗುರಿ ಏನೇ ಇರಲಿ, ಎಲ್ಲದಕ್ಕೂ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ವೈಭವ್. ಹೇಳ ಪ್ರತಾಪ, ಏನೋ ಮಾತಾಡ್ಬೇಕಂತ ಹೇಳಿದೆ. ನಿಮ್ ತಾಯಿ ಅಂತ ಹುಲಿ ಪಕ್ಷದಿಂದ ಹೊರಗಡೆ ಹೋದ್ಮೇಲೆ ನಮ್ಮಂತ ಕಾರ್ಯಕರ್ತರಿಗೆ ಬೆಲೆನೇ ಇಲ್ದಿರೋ ತರ ಆಗ್ಬಿಟ್ಟಿದ್ಯಣ್ಣ. ಇದ್ಯಾಕ್ಲ ಹೆಂಗಂತ್ಯ? ಪಕ್ಷ ನಿಮ್ಮನ್ನ ಸಂದಾಗ ನೋಡ್ಕೋದೈತಲ್ಲ. ಬರೀ ಕುತಂತ್ರಿಗಳು ನೀತಿ ಭ್ರಷ್ಟೆಲ್ಲ ಪಕ್ಷದೊಳಗಡೆ ಜಾಯ್ನ್ ಆದ್ರೆ ಎಲ್ಲಾಣ ಚೆನ್ನಾಗಿರುತ್ತೆ ಪಕ್ಷ. ಅಲ್ಲ ಕಣ್ರಲ್ಲ, ನೀವು ಹೇಳೋದು ನೋಡಿದ್ರೆ ಅಮ್ಮ ಇಲ್ಲ ಅಂದಮೇಲೆ ಪಕ್ಷನೇ ಇಲ್ಲ ಅಂತ ಹೇಳಂಗಿದ್ರಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಮುಗಿಸೆ. ಆದ್ರೆ ಈಗ ಜಾಗಕ್ಕೆ ಬೆಲೆ ಇಲ್ದವರೆಲ್ಲ ಕುತ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾ ಇದಾರೆ. ಅದೇ ಬೇಜಾರಾಗ್ತಾ ಇರೋದು. ಯಾರಲ್ಲ ಬತ್ತವ್ರೆ? ನಿಮ್ ತಾಯಿ ಜಾಗಕ್ಕೆ ಆ ರಾಧಾ ಕೂರ್ಬೇಕು ಅಂತ ಎಲೆಕ್ಷನ್ ನಿಲ್ತಾ ಇದ್ದಾಳಣ್ಣ. ಪಕ್ಷದಿಂದ ಟಿಕೆಟ್ ಕೊಡೋಕೆ ಅಧ್ಯಕ್ಷರು ಕೂಡ ಒಪ್ಕೊಬಿಟ್ಟಿದಾರಣ್ಣ. ನಮ್ಗೆ ಯಾರಿಗೂ ಮನ್ಸಿಲ್ಲ ಅಣ್ಣ. ನಿಮ್ ತಾಯಿ ಇದ್ದಿದ್ರೆ ಖಂಡಿತ ರಾಧಾ ನಿಲ್ಲಕ್ ಆಗ್ತಿರ್ಲಿಲ್ಲ ಅಣ್ಣ. ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಕಾಲ ಇಲ್ಲ ಅಣ್ಣ. ನೀವು ಸ್ವಲ್ಪ ಓದ್ಕೊಂಡಿದ್ದಿದ್ರೆ ನಿಮ್ಮ ತಾಯಿ ಸ್ಥಾನ ನೀವೇ ಉಳಿಸ್ಕೋಬೋದಾಗಿತ್ತು. ನನಗೆ ಅಂದೆ ಅಂತ ಬೇಜಾರಾಗ್ಬಿಡಿ ಅಣ್ಣ, ನಾವು ಬರ್ತೀವಿ ಅಣ್ಣ.